ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನವ್ಯ ಮಿಥುನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಸತಿ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಕುಕುಂಬರ್ ಚೋಕರ್ಸ್. ಮನೇಲೇ ಇರುವಂಥ ಈಸಿಯಾಗಿ ಸೌತೆಕಾಯಲ್ಲಿ ಹೇಗೆ ಸ್ನ್ಯಾಕ್ಸ್ ಮಾಡ್ಕೋಬೋದು, ಹಾಗೆ ಹೆಲ್ತಿ ಫುಡ್ ಕೂಡ ಹೌದಿದು. ಹೇಗೆ ಮಾಡ್ಕೊಂಡು ತಿನ್ನೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಈ ವಿಡಿಯೋ ನೋಡಿದ ನಂತರ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲನೇದಾಗಿ ಮಾವಿನಕಾಯಿನ ತುರಿದಿರುವಂಥದ್ದು, ಆಮೇಲೆ ಉಪ್ಪು, ಈರುಳ್ಳಿ, ಕಾಯಿ ತುರಿ, ಹಾಗೆ ಕ್ಯಾರೆಟ್ನ ಕೂಡ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿನೆಲ್ಲ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಕಡೆ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಕೆಚಪ್ಪು, ಆಮೇಲೆ ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್ ಹಾಗೂ ಜೀರಾ ಪೌಡರ್, ಹಾಗೆ ಇನ್ನೊಂದು ಬಂದು ನಾನು ಮಿಟ್ಟ ರೆಡಿ ಮಾಡ್ಕೊಂಡಿದ್ದೀನಿ ಹುಣಸೆ ಹಣ್ಣಿಂದು. ಮೊದಲನೇದಾಗಿ ಎಲ್ಲ ಸೌತೆಕಾಯಿನ ರೌಂಡ್ ಸೌತೆಕಾಯಿನ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟು ಅದಕ್ಕೆ ನಾನೇನು ಹುಣಸೆ ಹಣ್ಣಿನ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನಾನೇ ಮಾಡಿದೆ. ಅದಾದಮೇಲೆ ಈರುಳ್ಳಿ, ಮಾವಿನಕಾಯಿ ತುರಿ, ತೆಂಗಿನಕಾಯಿ ತುರಿ, ಹಾಗೆ ಕ್ಯಾರೆಟ್, ತುರಿದಿರೋ ಕ್ಯಾರೆಟು, ಸ್ವಲ್ಪ ಉಪ್ಪು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅದಾದ ನಂತರ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಗರಂ ಮಸಾಲ, ಜೀರಾ ಪೌಡರ್, ಹಾಗೆ ಧನಿಯಾ ಪುಡಿ ಎಲ್ಲ ಸ್ವಲ್ಪ ಹಾಕಿದೆ ರುಚಿಗೆ ಅಂದ್ಬಿಟ್ಟು ಅದು ಮಿಕ್ಸ್ ಮಾಡ್ಕೊಂಡಿರೋದನ್ನು ಈಗ ನಾವು ಸೌತೆಕಾಯಿಗೆ ಫಸ್ಟು ಮಿಟ್ಟ ಅಪ್ಲೈ ಮಾಡಿರ್ತೀವಿ ಅಲ್ವಾ, ಅದಾದಮೇಲೆ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋವಂಥದ್ದನ್ನ ಫ್ರೆಶ್ ಆಗಿರುವಂಥ ರಾ ವೆಜಿಟೇಬಲ್ಸ್ ಏನೆಲ್ಲ ಮಿಕ್ಸ್ ಮಾಡಿದ್ವಿ ಅದನ್ನು ಇಟ್ಟು ಅದ್ರ ಮೇಲೆ ಗಾರ್ನಿಷಿಂಗ್ ಅಂತ ಕೊತ್ತಂಬರಿ ಸೊಪ್ಪನ್ನ ಇಟ್ಟೆ. ನೋಡ್ತಾ ಇದ್ದೀರಾ, ನೋಡೋಕ್ಕೆ ಏನು ಅಟ್ರಾಕ್ಟಿವ್ ಆಗಿದೆ, ತಿನ್ನಲೇಬೇಕು ಅಂತ ಅನಿಸುತ್ತೆ ಅಲ್ವಾ. ಅದಾದಮೇಲೆ ಅದ್ರ ಮೇಲೆ ಸೌತೆಕಾಯಿ ಆದಮೇಲೆ ಕೆಚಪ್ ಅಂದರೆ ಟೊಮ್ಯಾಟೊ ಸಾಸ್. ನಿಮ್ಮ ಹತ್ರ ಎಲ್ಲರ ಹತ್ರನೂ ಇರುತ್ತೆ. ಸೊ ಅದನ್ನು ನಿಮ್ಗೆ ಇಷ್ಟ ಇರೋರು ಟೊಮ್ಯಾಟೊ ಸಾಸ್ ಹಾಕ್ಕೋಬೋದು, ಇಲ್ಲ ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ ಕುಕುಂಬರ್ ಚೋಕರ್ಸ್. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಇದೊಂಥರ ಡಯೆಟ್ ಫುಡ್ ಕೂಡ ಹೌದು, ಹಾಗೆ ಹೆಲ್ತಿ ಫುಡ್ ಕೂಡ ಹೌದು. ಹೊಸ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಲವ್ ಯು ಆಲ್.